ಹಗ್ಗಾಯನು ಬರೆದ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 5ನೇ ವಚನ. ನೀವು ಐಗುಪ್ತದಿಂದ ಪಾರಾಗಿ ಬಂದಾಗ ನಾನು ನಿಮಗೆ ಪ್ರಮಾಣವಾಗಿ ಕೊಟ್ಟ ಮಾತನ್ನು ನೆರವೇರಿಸುವೆನು. ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು. ಹೆದರಬೇಡಿರಿ. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿವಸ ಸಹ ನಿಮ್ಮನ್ನು ಉದ್ಧರಿಸಲಿಕ್ಕೆ ಶಕ್ತನಾದಂಥ ದೇವರು ತನ್ನ ವಚನಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವದಿಸುವವರಾಗಿ ಇದ್ದಾರೆ. ಇಸ್ರಾಯೇಲರು ಐಗುಪ್ತ ದೇಶದಿಂದ ಬಿಡುಗಡೆಯನ್ನು ಹೊಂದುವ ಹಾಗೆ ಕರ್ತನ ಅದ್ಭುತವಾಗಿ ಅವರು ನಡೆಸಲ್ಪಟ್ಟರು. ಮಾತ್ರವಲ್ಲದೆ ಅವರಿಗೆ ಪ್ರಮಾಣವಾಗಿ ಕೊಟ್ಟಂಥ ಎಲ್ಲ ವಾಗ್ದಾನಗಳನ್ನು ಸಹ ಯಾರೆಲ್ಲರೂ ವಿಶ್ವಾಸವಿಡಲ್ಪಟ್ಟರು ಅವರ ಜೀವಿತದಲ್ಲಿ ನೆರವೇರಿಸಲ್ಪಟ್ಟರು. ಇಂದು ನಿಮ್ಮನ್ನು ಸಹ ದೇವರು ನಂಬಿಕೆ ಮುಖಾಂತರವಾಗಿ ಯೇಸು ಕರ್ತನ ನಾಮದಲ್ಲಿ ಆರಿಸಿ ತೆಗೆದುಕೊಂಡಿದ್ದವರಾಗಿದ್ದಾರೆ. ಲೋಕವೆನ್ನುವಂಥ ಐಗುಪ್ತ ನಿಮ್ಮನ್ನು ಈವರೆಗೂ ಸಹ ಹಿಡಿದುಕೊಂಡದ್ದಾಗಿರಬಹುದು. ಐಗುಪ್ತದಲ್ಲಿ ಹೇಗೆ ಇಸ್ರಾಯೇಲರು ನರಳಾಡುತ್ತಾ ಪಾಡುಗಳನ್ನು ಪಡುತ್ತಾ ದಾಸತ್ವದಲ್ಲಿದ್ದರು, ಹಾಗೆ ಈ ಲೋಕ ಅನ್ನುವಂಥ ಐಗುಪ್ತದಲ್ಲಿ ನೀವು ಸೈತಾನನ ದಾಸತ್ವದಲ್ಲಿ ಇದ್ದಿರಬಹುದು. ಆದರೆ ದೇವರು ಈಗಲಾದರೂ ಸಹ ನಿಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ನೀವು ಆತನ ಮಕ್ಕಳಾಗುವಾಗಿಯೂ ಆತನನ್ನ ಅಪ್ಪ ತಂದೆ ಎಂಬುದಾಗಿ ಕರೆಯಲ್ಪಡುವಂಥ ಆತ್ಮನನ್ನು ನಿಮಗೆ ಕೊಡಲ್ಪಟ್ಟವರಾಗಿದ್ದಾರೆ. ಮಾತ್ರವಲ್ಲದೆ ಕರ್ತನು ನಿಮಗೆ ವಿಶೇಷವಾದಂಥ ವಾಗ್ದಾನಗಳನ್ನು ಸಹ ಅನುಗ್ರಹಿಸಿಕೊಟ್ಟವರಾಗಿದ್ದು ಆ ವಾಗ್ದಾನಗಳನ್ನು ಸಹ ನೆರವೇರಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು, ಹೆದರಬೇಡಿರಿ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾರೆ. ಇಂದು ಯೇಸು ಕರ್ತನನ್ನ ಕರ್ತನೇ ರಕ್ಷಕನೆಂಬುದಾಗಿ ಕರೆಯುವಂಥ ನೀವು ನಿಮ್ಮ ಸ್ವಂತ ಬಲ ಜ್ಞಾನದಿಂದ ಹಾಗೆ ಕರೆಯಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾ ಇರುವುದರಿಂದಲೇ, ನಿಮ್ಮ ನಡುವೆ ಇರುವುದರಿಂದಲೇ ನೀವು ಯೇಸುವನ್ನ ಕರ್ತನೆಯ ರಕ್ಷಕನೆಂಬುದಾಗಿಯೂ ಅಪ್ಪ ತಂದೆ ಎಂಬುದಾಗಿಯೂ ಪರಲೋಕದ ತಂದೆಯನ್ನು ಕರೆಯುವವರಾಗಿ ಇದ್ದೀರಿ. ಹಾಗಾಗಿ ಇಷ್ಟೊಂದು ಸೌಭಾಗ್ಯವುಳ್ಳಂತಹ ಒಂದು ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಕೊಡಲ್ಪಟ್ಟ ಮೇಲೆ ಕರ್ತನನ್ನು ದೃಷ್ಟಿಸಿರಿ. ಅವರು ಎಂದೆಂದಿಗೂ ಸಹ ನಿಮ್ಮ ಮಧ್ಯದಲ್ಲಿರುವರು. ಹೆದರಬೇಡಿ, ಕಳವಳ ಪಡಬೇಡ್ರಿ. ನಿಮಗೆ ಕರ್ತನು ಕೊಡಲ್ಪಟ್ಟಂಥ ಒಂದೊಂದು ವಾಗ್ದಾನಗಳನ್ನು ಆಲೋಚನೆ ಮಾಡ್ರಿ. ಎಂದಿಗೂ ಸಹ ವಾಗ್ದಾನ ವಿಷಯಗಳಲ್ಲಿ ಸಂಶಯ ಪಡಬೇಡ್ರಿ. ನಿಶ್ಚಯವಾಗಿ ಕರ್ತನ ವಾಗ್ದಾನಗಳು ನಿಮ್ಮ ಜೀವಿತದಲ್ಲಿ ನೆರವೇರಲ್ಪಡುತ್ತದೆ. ಕಳವಳ ಪಡಬೇಡ್ರಿ. ಕರ್ತನಾತ್ಮನು ಕರ್ತನ ನಿಮ್ಮ ನಡುವೆ ಇದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ನಾನು ಬೇಡಿಕೊಳ್ಳುತ್ತೇವೆ. ಲೋಕವೆಂಬ ಐಗುಪ್ತದಿಂದ ಇವರನ್ನು ಬಿಡಿಸಿಕೊಂಡು ಬಂದು ವಾಗ್ದಾನಗಳನ್ನು ಇವರ ಜೀವಿತದಲ್ಲಿ ಕೊಡಲ್ಪಟ್ಟಂಥ ದೇವರೇ, ಇಸ್ರಾಯೇಲರಲ್ಲಿ ವಾಗ್ದಾನಗಳನ್ನು ನೆರವೇರಿಸಿದ ಪ್ರಕಾರವಾಗಿ ಇವರ ಜೀವಿತದಲ್ಲಿ ವಾಗ್ದಾನವನ್ನು ನೆರವೇರಿಸ್ರಿ. ನಿನ್ನ ಆತ್ಮನನ್ನು ಇವರಲ್ಲಿ ಇಡಲ್ಪಟ್ಟು ಇವರು ಭಯಪಡದ ಹಾಗೆ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.